ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡೆದುಕೊಳ್ತಾ ಇದ್ದರೂ ಕೂಡ ಅಡಿಷ್ನಲ್ ಆಗಿ ಪ್ರತಿ ತಿಂಗಳು ಕೂಡ ನೀವು 800 ರೂಪಾಯಿ ಪಡೆದುಕೊಳ್ಳಬಹುದಾಗಿರುತ್ತದೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತ ನಿಮಗೆ ಕ್ವಶನ್ ಮಾರ್ಕ್ ಬರಬಹುದು. ಇದು ರಾಜ್ಯ ಸರ್ಕಾರದಿಂದ ಒಂದು ಲಾಂಚ್ ಮಾಡಿರುವಂಥ ಹೊಸ ಯೋಜನೆಯಾಗಿರುತ್ತದೆ. ಯಾಕೆಂದರೆ ಈ ಒಂದು ಯೋಜನೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನೇಂದ್ರೆ ಲಾಸ್ಟ್ ಡೇಟ್ ಇದೆಯಾ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಅಡಿ 2,000 ರೂಪಾಯಿ ಪಡೆದುಕೊಳ್ತಾ ಇದ್ದೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರ ಏನೂ ಕೂಡ ಕಂಡೀಷನ್ಸ್ ಹಾಕಿಲ್ಲ. ಅವರು ನಿಮ್ಮ ಹತ್ತಿರದ ಒಂದು ರೇಷನ್ ಕಾರ್ಡ್ ಇರಬೇಕಾಗಿರುತ್ತದೆ. ಯಾವುದೇ ತರಹದ ಟ್ಯಾಕ್ಸ್ ಕಟ್ಟಬಾರದು. ಜಸ್ಟ್ ಸಿಂಪಲ್ ಕಂಡೀಷನ್ಸ್ ಇದು. ಈ ಒಂದು ಯೋಜನೆ ಕೂಡ ಸಿಂಪಲ್ ಕಂಡೀಷನ್ಸ್ಗಳಿವೆ. ಅದನ್ನು ಜಸ್ಟ್ ಫಾಲೋ ಮಾಡಿಬಿಟ್ರೆ ನೀವು ಈಸಿಯಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 2,000 ರೂಪಾಯಿ ಜೊತೆಗೆ 800 ರೂಪಾಯಿ ಪಡೆದುಕೊಳ್ಳಬಹುದು. ಆದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಸ್ವಲ್ಪ ಕಂಡೀಷನ್ಸ್ಗಳಿವೆ. ಈ ಒಂದು ಕಂಡೀಷನ್ಸ್ಗಳು ನಿಮಗೆ ಫಾಲೋ ಆಯಿತು ಅಂದರೆ ನಿಮಗೆ 800 ರೂಪಾಯಿ ಬರುತ್ತದೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ಹಾಗಾದರೆ ಈ ಒಂದು ಯೋಜನೆ ಯಾವುದು, ನಾವು ಕೂಡ ಏನಾದರೂ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇರುತ್ತೀರಾ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಏನಾದರೂ ಇದೆಯಾ, ಈ ರೀತಿ ನಿಮಗೆ ಸಾಕಷ್ಟು ಡೌಟ್ಸ್ಗಳು ಬರುತ್ತದೆ. ಅದರ ಬಗ್ಗೆ ಇವಾಗ ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟ್ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲೆಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಇದೆ ಅದನ್ನು ತಿಳಿಸಿಕೊಡ್ತಾ ಇದ್ದೀನಿ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸುವುದಕ್ಕೆ ಯಾವುದೇ ತರಹದ ಲಾಸ್ಟ್ ಡೇಟ್ ಅನ್ನು ಕೊಟ್ಟಿಲ್ಲ. ಜಸ್ಟ್ ಈ ಒಂದು ಯೋಜನೆ ಲಾಂಚ್ ಆಗಿರುವುದರಿಂದ ಯಾವಾಗ ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ ತಕ್ಷಣ 45 ದಿನಗಳಲ್ಲಿ ಏನಾಗುತ್ತದೆ ಅಂದರೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ, ಅಪ್ರೂವ್ ಆಗುತ್ತೆ. ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ಜಾಸ್ತಿ ದಿನ ವೇಟ್ ಮಾಡುವ ಅಗತ್ಯನೂ ಕೂಡ ಇರಲ್ಲ. ಹಾಗಾದರೆ ಈ ಒಂದು ಯೋಜನೆಗೆ ನಾವು ಕೂಡ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಕಂಡೀಷನ್ಸ್ ಇದೆ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಮೊದಲನೇದಾಗಿ ಪಾಸ್ವರ್ಡ್ ಸೈಜ್ ಫೋಟೋ ಬೇಕಾಗುತ್ತದೆ. ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕಾಗುತ್ತದೆ. ಜೊತೆಗೆ ನಿಮ್ಮದು ಒಂದು ವೋಟರ್ ID ಇರಬೇಕಾಗುತ್ತದೆ. ಆಧಾರ್ ಕಾರ್ಡ್ ಬೇಕಾಗುತ್ತದೆ. ಮುಖ್ಯವಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಜೊತೆಗೆ ನಿಮ್ಮ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ BPL ರೇಷನ್ ಕಾರ್ಡ್ ಬೇಕಾಗುತ್ತದೆ. ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಇನ್ಕಮ್ 36,000 ಅಂತ ಮೆನ್ಷನ್ ಆಗಬೇಕು. ಅದರ ಜೊತೆಗೆ ಒಳಗಡೆನೆ ಇರಬೇಕಾಗಿರುತ್ತದೆ. ಅದರ ಮೇಲೆ ಎಕ್ಸಿಟ್ ಆದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಎಲಿಜಿಬಲ್ ಇರಲ್ಲ. ಯಾಕೆಂದರೆ ಯಾರ್ದು ಕಮ್ಮಿ ಇನ್ಕಮ್ ಇರುತ್ತೆ, ಯಾರ್ದು ರೇಷನ್ ಕಾರ್ಡ್ ಇರುತ್ತೆ, ಬಡವರು ಆಗಿರುತ್ತಾರೆ, ಅವರಿಗೆ ಈ ಒಂದು ಯೋಜನೆಗೆ ಹಣ ಕೊಡುತ್ತಾರೆ. ಮತ್ತು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಕರ್ನಾಟಕ ಒನ್, ಗ್ರಾಮ ಒನ್, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಕೆಲವರು 50 ದಿನ 100 ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾರೆ ನಿಮಗೆ. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರು ಯಾರು ಎಲಿಜಿಬಲ್ ಆಗಿರುತ್ತಾರೆ, ಯಾರು ಮಹಿಳೆಯರು ವಯಸ್ಸು 40ರಿಂದ 64 ವಯಸ್ಸು ಆಗಿರುತ್ತದೆ, ಯಾರು ಇನ್ನೂ ಮದುವೆ ಆಗಿಲ್ಲ ಅಥವಾ ಡ್ರೈವರ್ಸ್ ಆಗಿರುತ್ತದೆ ಅಂಥವರ ಮಹಿಳೆಯರಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಬೇರೆ ಒಂದು ಯೋಜನೆಯ ಅಡಿ ಪೆನ್ಷನ್ ಅನ್ನು ತೆಗೆದುಕೊಳ್ಳಬಾರದು ಆಗಿರುತ್ತದೆ. ಈ ಒಂದು ಯೋಜನೆಗೆ ಹೆಸರು ಮನಸ್ವಿ ಯೋಜನೆ ಅಂತ ಕರೆಯುತ್ತಾರೆ. ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.